ಬೆಂಗಳೂರಿನಲ್ಲಿ 100 ವರ್ಷಗಳಾದರೂ ಕೂಡ ಸಂಘಟನೆಯಲ್ಲಿ ಒಂದು ಆಡಿಟೋರಿಯಂ ಇರಲಿಲ್ಲ, ಒಂದು ವಾಶ್ರೂಮ್ಗೆ ಹೋಗ್ಲಿಕ್ಕೆ ಹೆಣ್ಮಕ್ಳಿಗೆ ಜಾಗ ಇರಲಿಲ್ಲ. 40-50 ಗೆಸ್ಟ್ ಹೌಸ್ ರೂಮ್ಗಳಲ್ಲಿ ಉಳ್ಕೊಳ್ಬೇಕಾದ್ರೆ ತಿಗಣೆ ಜಿರ್ಲೆಗಳು ಸೇರ್ಕೊಂಡಿತ್ತು. ಒಂದೇ ತಿಂಗಳಲ್ಲಿ 25 ಕೋಟಿ ಹಣವನ್ನು ತಂದು ಸರ್ಕಾರದ ಮೂಲಕವಾಗಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದೆ ಇರುವಂತ ಒಂದು ಹೈಟೆಕ್ ಕಾರ್ಪೊರೇಟ್ ಸುವರ್ಣ ಸಾಂಸ್ಕೃತಿಕ ಒಂದು ಭವನವನ್ನ, ನೌಕರ ಭವನವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದಕ್ಕಾದ್ರೂ ಕೂಡ ವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತಲ್ಲ ನಮಗೆ. 25 ಆದೇಶಗಳನ್ನು ಮಾಡಿದ್ವಿ. KJD ಆನ್ಲೈನ್ ಕನಸು ಕಂಡಿದ್ರ? ಭಾಷಣ ಮಾಡ್ತಾ ಇದ್ವಿ 40 ವರ್ಷದಿಂದ. KJD ಆನ್ಲೈನ್ ಆಗಿಲ್ಲ. ಅವನಿಗೋಗಿ ದುಡ್ಡು ಕೊಡಬೇಕು, ಕೈ ಮುಗಿಬೇಕು, ಕಾಲಿಗೆ ಬೀಳಬೇಕು, ಕೆಲಸ ಮಾಡ್ಕೊಂಡ್ ಬರ್ಬೇಕು. ಇವತ್ತೇ ಆಗಾಗಿದೆ. ಅರ್ಜಿ ಹಾಕಿದ 1 ವಾರದಲ್ಲಿ ಬ್ಯಾಲೆನ್ಸ್ ಶೀಟ್ ಗೊತ್ತಾಗುತ್ತೆ. ನಿಮ್ಮ ಅಕೌಂಟ್ಗೆ RTGS ಮೂಲಕ KJD ಲೋನ್ ಬರುವಂತ ಸಿಸ್ಟಮ್ ಅನ್ನ ನಾವು ಇವತ್ತು ತಗೊಂಬಂದು ನಿಲ್ಸಿದ್ದೇವೆ. ಬೋನಸ್ಗಳಿಗೆ 8 ವರ್ಷಗಳನ್ನು ಕಾಯ್ಬೇಕಾಗಿತ್ತು, ಈಗ 2 ವರ್ಷಕ್ಕೆ ತಂದು ಬೋನಸ್ ಲೆವೆಲ್ಗೆ ತಂದು ನಿಲ್ಸಿದ್ದೇವೆ. ಯಾವ್ದಾದ್ರು ಮಹಿಳಾ ನೌಕರು ಬಹಳ ಜನ ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ನಿಮಗೆ ಏನಾದ್ರೂ ಕೂಡ ಒಂದು ರಜೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ 180 ದಿನಗಳ ಸ್ಪೆಷಲ್ ಲೀವ್ ಇರಲಿಲ್ಲ. ನಿಮ್ಮ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ 6 ತಿಂಗಳುಗಳ ಕಾಲ ಸ್ಯಾಲರಿ ಸಹಿತ ರಜೆ ಕೊಡುವಂತ ಯೋಜನೆಯನ್ನ ಜಾರಿಗೆ ನಾವು ತಗೊಂಡ್ಬಂದ್ವಿ. ಬಹಳಷ್ಟು ಜನ ನೌಕರರು, ಶಿಕ್ಷಕರು ಇದ್ದೀರಾ. 10 CL ಮಾಡಿದಾಗ ಮತ್ತೆ ಹೋರಾಟವನ್ನು ಮಾಡಿ ಅದೇ ವರ್ಷ 15 CLಗಳನ್ನು ಕೊಟ್ಟು ನಿಮಗೆ ಮತ್ತೆ 15 CL ಉಳಿಸುವಂತ ಕೆಲಸವನ್ನ ಮಾಡಿದ್ವಿ. ನಿಮ್ಗೆ 25-20 ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ರೆ 100 ದಿನ ಮ್ಯಾಂಡೇಸ್ ರಜೆಗಳನ್ನು CL ಹಾಕೋಬಹುದು. 1 ದಿನದ ಸಂಬಳ 3,000 ರೂಪಾಯಿ ಆದ್ರೆ 100 ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡಿ. 6 ತಿಂಗಳು ಮಹಿಳಾ ಶಿಕ್ಷಕರಿಗೆ ಮನೇಲಿ ಕೂರಿಸ್ಕೊಂಡು ಸಂಬಳವನ್ನು ಕೊಡಬೇಕು ಅಂತ ಹೇಳಿದ್ರೆ 1 ತಿಂಗಳು ಸಂಬಳ 80,000, 1 ಲಕ್ಷ ಅಂದ್ರೆ 6 ತಿಂಗಳಿಗೆ ಎಷ್ಟಾಯ್ತು? 6 ಲಕ್ಷ ಆಯ್ತು. ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ 10,000 ಇದೆ, ಬಡ್ಡಿ ರಹಿತ 25,000 ಕರ್ನಾಟಕದಲ್ಲಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 50,000 ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತು ಬಹಳ ಜನ ಮಹಿಳಾ ನೌಕರು ತಾವು ಬಂದಿದ್ದೀರಾ. ಇವತ್ತು ಮೊನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದೇವೆ. ವುಮೆನ್ಸ್ ಮಹಿಳಾ ನೌಕರರಿಗೆ ಋತುಚಕ್ರ ರಜೆ ಎನ್ನುವಂಥದ್ದನ್ನ ಪರ್ ಮಂತ್ಲಿ 1 ಲೀವ್ ಅಂತ ಹೇಳಿ 12 ಲೀವ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿ ಒರಿಸ್ಸಾ ಮಾಡೆಲ್ನ ಕಾಪಿ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಚಿವ ಸಂಪುಟದ ನಿರ್ಧಾರ ಮಾಡಿ ರೂಲ್ಸ್ ಫ್ರೇಮ್ ಆಗ್ತದೆ. ಇನ್ನೊಂದು ವಾರದಲ್ಲಿ ಆದೇಶ ಆಗುತ್ತೆ. ಇದೇ ವರ್ಷದಿಂದ ಜಾರಿಗೆ ಬರುತ್ತೆ. ಪ್ರತಿ ತಿಂಗಳಿಗೆ 1 ರಜಾ ಅಂತ ಹೇಳಿದ್ರೆ 12 ದಿವಸಗಳ 12 ತಿಂಗಳಿಗೆ 12 ರಜಾ. 20 ವರ್ಷ ರಜಾ ಆದ್ರೆ ಎಷ್ಟು ದಿವಸ ಆಯ್ತು? 20 ವರ್ಷ ಆದ್ರೆ ಸುಮಾರು 100-200 ದಿನಗಳು. ಎಷ್ಟು ರಜೆಗಳ ಅನುಕೂಲ ಆಯ್ತ್ರಿ? ಆರ್ಥಿಕವಾಗಿ ನಿಮ್ಮ ಕುಟುಂಬಕ್ಕೆ ಲಾಭಗಳಾಗಲಿಲ್ಲ. ಇವತ್ತು ಯಾರಾದ್ರೂ ಡೆತ್ ಆದ್ರೆ, ಆಕ್ಸಿಡೆಂಟಲ್ ಡೆತ್ ಆದ್ರೆ, ನಾನು ಚುನಾವಣೆಗೆ ನಿಂತಾಗ ಹೇಳಿದ್ದೆ, ನನಗೆ ಏನಾದ್ರೂ ಕೂಡ ನಮ್ಮ ನೌಕರಿಗೆ ಆಕ್ಸಿಡೆಂಟ್ ಆದ್ರೆ BMTC KSRTC ಇದೆ, ಅವ್ರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡುವಂತ ಯೋಜನೆ ತರ್ತೇವೆ ಅಂತೇಳಿ ಈಗಾಗಲೇ ಸ್ಯಾಲರಿ ಪ್ಯಾಕೇಜ್ ಯೋಜನೆಯಲ್ಲಿ ಜಾರಿಗೆ ಬಂದಿದೆ. 6 ಜನ ಸರ್ಕಾರಿ ನೌಕರು 50 ಲಕ್ಷ 75 ಲಕ್ಷ 1 ಕೋಟಿ ಆ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಆಕ್ಸಿಡೆಂಟಲ್ ಡ್ಯೂಟಿ ಅವರ್ಸ್ ಅಲ್ಲಿ ಆಗಿರೋರು 6 ಜನ ನೌಕರಿ ಬೆನಿಫಿಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇದು ನಾವು ಹೇಳಿದಂತೆ ನುಡಿದಂತೆ ನಡೆದಿದ್ದೀವಲ್ಲ.